ಪ್ರಾಚ್ಯಾವಶೇಷಗಳು ಯಾವ ಮಟ್ಟದಲ್ಲಿ ನಮಗೆ ಲಭ್ಯ ಆಗ್ತಾ ಇದಾವೆ. ನಾವು 5 ಗುಡಿ 5 ಬಾವಿ ಇವುಗಳನ್ನು ಇದು ಒಂದು ತಮ್ಮದು ಟಾರ್ಗೆಟ್ ಇತ್ತಲ್ವ ಸರ್? ಈಗ ಅನ್ಕೊಂಡಿದ್ರಿ 5 ಗುಡಿ 5 ಬಾವಿ ನಮ್ಮ ಟಾರ್ಗೆಟ್ ಇತ್ತು. ಅದನ್ನು ಸರ್ ಇದು ಈ 5 ಗುಡಿ 5 ಬಾವಿ ಇದು ಇವಾಗ ನಾವು ಜನವರಿ 16ರಿಂದ ಪ್ರಾರಂಭಿಸಿರೋ ಉತ್ಖನನದ ಅಥವಾ ಜನವರಿ 26ನೇ ತಾರೀಕಿಗೆ ನಾನು 5 ಗುಡಿ 5 ಬಾವಿಯ ಅನಾವರಣ ಮಾಡುವ ಕಾರ್ಯಕ್ರಮ ಮಾರ್ಚದೊಳಗಾಗಿ ಪೂರ್ಣಗೊಳಿಸ್ತೇವೆ ಅಂತೇಳಿ ನಾನು ಘೋಷಣೆ ಮಾಡಿದೆ. ಅದರ ಪ್ರಕ್ರಿಯೆ ಇದೆಲ್ಲ. ಇದಕ್ಕಿಂತ ಹಿಂದೆ ಉತ್ಖನನ ಮಾಡೋದ್ರ ಸಲುವಾಗಿ ಲಕ್ಕುಂಡಿ ಉತ್ಖನನ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅತ್ಯಂತ ಸತ್ವಯುತ ಭೂಮಿ, ಅಲ್ಲಿ ನಾವು ಈಗಾಗಲೇ ಉತ್ಖನನವನ್ನು ಪ್ರಾರಂಭ ಮಾಡಿದ್ದೀವಿ. ಈಗ 4-5 ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ ಅಲ್ಲಿ ಉತ್ಖನನಕ್ಕೆ ಚಾಲನೆ ಕೊಡಿಸಿದ್ವಿ. ಆದರೆ ಅವಾಗೆಲ್ಲ ಸ್ವಲ್ಪ ಮಳೆ ಬರ್ತಾಯಿತ್ತು. ತಜ್ಞರು ವಿದ್ವಾಂಸರು ಈಗ ಮಾಡಬೇಡಿ, ಇದು ಸ್ವಲ್ಪ ಎಲ್ಲ ಮಳೆ ಹೊರಪಾದ್ಮೇಲೆ ಮಳೆ ಇಲ್ಲದ ಸಂದರ್ಭದಲ್ಲಿ ಮಾಡಬೇಕು ಅಂಥೇಳಿ ಅವರ ಮಾರ್ಗದರ್ಶನ ಇತ್ತು. ಆ ಮಾರ್ಗದರ್ಶನದ ಪ್ರಕಾರ ಜನವರಿ 16ನೇ ತಾರೀಕಿಗೆ ನಾವು ಉತ್ಖನನವನ್ನು ಭಾಳಷ್ಟು ವೇಗವಾಗಿ ಪ್ರಾರಂಭ ಮಾಡಿದ್ದೀವಿ. ಉತ್ಖನನ ನಡೆದ ಜಾಗದೊಳಗೂ ಸಹಿತ ಹಲವಾರು ಪ್ರಾಚ್ಯಾವಶೇಷಗಳು ಸಿಕ್ಕಿವೆ. ಅತ್ಯಂತ ಮಹತ್ವದ ಕೆಲವು ಅಂಶಗಳು ಸಹಿತ ಬೆಳಕಿಗೆ ಬಂದಿವೆ. ಇದಾದಮೇಲೆ ನಮ್ಮ ಈ 5 ಗುಡಿ 5 ಬಾವಿಯನ್ನು ನಾವು ಗುರುತಿಸಿ ಅವನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹಚ್ಚಿ ಈಗಾಗಲೇ ಒಂದು 5-6 ದಿವಸ ಆಯಿತು. ಈಗಾಗಲೇ ಇಷ್ಟರ ಅವಧಿಯೊಳಗೆ ನೀವು ಅದ್ಭುತವನ್ನು ಕಾಣ್ಬೋದು. ಏನೂ ಕಾಣದೇ ಇದ್ದಂಥ ಮುಚ್ಚಿ ಹೋಗಿರ್ತಕ್ಕಂಥ ಗುಡಿ ಇವತ್ತು ನಿಮಗೆ ನೋಡೋದಕ್ಕೆ ಸಿಗುತ್ತೆ.